ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಕುಚ್ಚು ಡಿಸೈನ್. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಕುಚ್ಚು ಡಿಸೈನ್. ಸೊ ಇವತ್ತಿನ ವಿಡಿಯೋದಾಗ ನಾನೊಂದು ಸಿಂಪಲ್ ಕ್ರೋಶಾ ವರ್ಕ್ನ ತೋರ್ಸಕತ್ತೀನಿ. ಭಾಳ ಅಂದ್ರೆ ಭಾಳ ಈಸಿಯಾಗಿ ಬಿಗಿನರ್ ಫ್ರೆಂಡ್ಲಿ ಒಂದು ಕ್ರೋಶಾ ವರ್ಕ್ ಐತಿದು. ಭಾಳ ಅಂದ್ರೆ ಭಾಳ ಈಸಿ ಐತಿ. ಮಾಮೂಲಿ 6 ಎಳೆ ದಾರ ತೊಗೊಂಡಿನಿ. 6 ಎಳೆ ದಾರ ತೊಗೊಂಡು ನಾನು ಸೀರೆಗೆ ಲಾಕ್ ಮಾಡಿಕೊಂಡು ಅದ್ರ ಬಗಲ್ದಾಗನ ಇನ್ನೂ ಒಂದು ಸತಿ ಲಾಕ್ ಮಾಡ್ಕೊತಾನೆ. 2 ಸತಿ ಲಾಕ್ ಸ್ಟಿಚ್ನ ಹಾಕೊಂಡಿದ್ದು ಆದ್ಮ್ಯಾಗ ದಾರಾನ ಮ್ಯಾಗ್ ಮಾಡಿಕೊಂಡು ಬೀಡನ್ನ ಹಾಕೋತಾನೆ. ನಾನು ಯೂಸ್ ಮಾಡ್ತಿರೋದು ಈ ರೀತಿ ರೌಂಡ್ ಶೇಪಿನ ಬೀಡು. ನಿಮ್ಮ ಸೀರೆಗೆ ಸೂಟ್ ಆಗೋ ಹಂಗೆ ಮತ್ತು ನಿಮ್ಗೆ ಯಾವುದು ನಿಮ್ಮ ಬಳಿ ಯಾವುದು ಅವೈಲಬಲ್ ಆಯಿತೋ ಅದನ್ನು ಹಾಕೋರಿ. ಸೊ ಹಿಂಗೆ ದಾರಕ್ಕೆ ಬೀಡನ್ನ ಸೇರಿಸಿದ್ದಾದ್ಮ್ಯಾಗ ಬೀಡನ್ನ ಒಂದು ಸತಿ ಲಾಕ್ ಮಾಡ್ಕೋಬೇಕು. ಹಿಂಗೆ ಲಾಕ್ ಮಾಡ್ಕೊಂಡಿದ್ದು ಆದ್ಮ್ಯಾಗ ಸೊ ನಾನು ಬಟ್ಟೆಗೆ ಲಾಕ್ ಮಾಡ್ಕೋತೀನಿ. ಸೊ ಕರೆಕ್ಟಾಗಿ ಎಲ್ಲಿಗೆ ಬರ್ತೈತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊರಿ. ಹಿಂಗೆ ನಾನು ಲಾಕ್ ಮಾಡಿದ್ದು ಆದ್ಮ್ಯಾಗ ಸೊ ಇದು ಸಿಂಗಲ್ ಸ್ಟೆಪ್ ಡಿಸೈನ್ ಐತಿ. ಭಾಳ ಅಂದ್ರೆ ಭಾಳ ಬೇಗ ಹಾಕೋಬೋದು, ಬೇಗ ಫಿನಿಶ್ ಆಗ್ತೈತಿ. ಸೊ ಹಿಂಗೆ ಲಾಕ್ ಮಾಡಿದ್ದು ಆದ್ಮ್ಯಾಗ ಅಲ್ಲಿಂದ ನಾನು ಚೈನ್ ಸ್ಟಿಚ್ನ ಹಾಕೋತೀನಿ. ಸೊ ಬಟ್ಟೆ ಉಲ್ಟಾ ಮಾಡಿಗೂ ನೀವು ಚೈನ್ ಸ್ಟಿಚ್ನ ಹಾಕೋಬೋದು. ನಾನಿಲ್ಲಿ ಚೈನ್ ಸ್ಟಿಚ್ ಹಾಕಿ ಉಲ್ಟಾ ಮಾಡ್ತೀನಿ. ಕರೆಕ್ಟಾಗಿ ನೋಡ್ತೀನಿ ಆ ಬೀಡ್ ರೌಂಡ್ ಎಲ್ಲಿ ಬರ್ತೈತೋ ಅಲ್ಲಿ ಕರೆಕ್ಟಾಗಿ ನೋಡಿ ಚೈನ್ ಸ್ಟಿಚ್ನ ಹಾಕೋಬೇಕು. ನಿಮ್ಮ ಹತ್ರ ಯಾವ ಬೀಡ್ ಐತೋ ಅದು ಅಷ್ಟೇ. ಹಿಂಗೆ ಉಲ್ಟಾ ಮಾಡಿ ಕರೆಕ್ಟಾಗಿ ಎಲ್ಲಿಗೆ ಬರ್ತೈತೋ ಅಲ್ಲಿಗೆ ನೋಡಿ ಚೈನ್ ಸ್ಟಿಚ್ನ ಹಾಕ್ಕೊಂಡು ನಾವೇನು ಲಾಕ್ ಮಾಡೀವಲ್ಲ ಬೀಡ್ ಲಾಕ್, ಅದ್ರಾಗ ನಾವು ಮತ್ತೆ ದಾರಾನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದ್ಮ್ಯಾಗ ಮತ್ತೆ ಬಟ್ಟೆನ ಸೀದಾ ಮಾಡ್ಕೋಬೇಕು. ಹಿಂಗೆ ಸೀದಾ ಮಾಡ್ಕೊಂಡಿದ್ದು ಆದ್ಮ್ಯಾಗ ನಾನು ಇಲ್ಲಿ ಒಂದು ಚೈನ್ ಸ್ಟಿಚ್ನ ಹಾಕೋತೀನಿ. ಸೊ ಒಂದು ಚೈನ್ ಸ್ಟಿಚ್ನ ಹಾಕಿದ್ದು ಆದ್ಮ್ಯಾಗ ದಾರಾನ ಮ್ಯಾಗ್ ಮಾಡಿಕೊಂಡು ಇಲ್ಲಿಂದ ನಾನು ಬೀಡನ್ನ ಹಾಕೋತೀನಿ. ಸೊ ಸ್ಮಾಲ್ 3mm ಬೀಡನ್ನ ನಾನು ಯೂಸ್ ಮಾಡಕತ್ತೀನಿ. ಸೊ ದಾರಕ್ಕೆ ಬೀಡನ್ನ ಹಾಕಿದ್ದು ಆದ್ಮ್ಯಾಗ ನಾನಿಲ್ಲಿ ಬೀಡನ್ನ ಹಾಕಿದ್ದಾದ್ಮ್ಯಾಗ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಇಲ್ಲಿ ಡಬಲ್ ಕ್ರೋಶನ ಹಾಕೋಬೇಕಾಗ್ತೈತಿ. ಸೊ ಬೀಡ್ ಲಾಕ್ ಏನು ಮಾಡೋದು ಬೇಡ. ಬೀಡ್ ಹಾಕಿದ್ದು ಆದ್ಮ್ಯಾಗ ಡೈರೆಕ್ಟಾಗಿ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಡಬಲ್ ಕ್ರೋಶನ ಮಾಡ್ಕೋಬೇಕಾಗ್ತೈತಿ. ಅದಾದ್ಮ್ಯಾಗ ಮತ್ತೆ ಒಂದು ಬೀಡನ್ನ ಹಾಕೋಬೇಕಾಗ್ತೈತಿ. ಸೊ ಹಿಂಗೆ ನಾವು ಬೀಡನ್ನ ಹಾಕ್ಕೊಂಡು ಮತ್ತೆ ಡಬಲ್ ಕ್ರೋಶ ಮಾಡ್ಕೋಬೇಕು. ಬೀಡ್ ಹಾಕಿದ್ದಾದ್ಮ್ಯಾಗ ಡೈರೆಕ್ಟಾಗಿ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಡಬಲ್ ಕ್ರೋಶನ ಮಾಡ್ಕೋಬೇಕು. 2ರಾಗ 1 ಮತ್ತು 2ರಾಗ 1. ಅದಾದ್ಮ್ಯಾಗ ಮತ್ತೆ ದಾರಾನ ಮ್ಯಾಗ್ ಮಾಡಿ ಒಂದು ಬೀಡನ್ನ ಸೇರಿಸ್ಕೊಂಡು ಮತ್ತು ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ನಾವು ಚೈನ್ ಸ್ಟಿಚ್ದಾಗ ದಾರ ತಂದು 2ರಾಗ 1 ಮತ್ತು 2ರಾಗ 1 ಹಿಂಗೆ ನಾವು ಡಬಲ್ ಕ್ರೋಶನ ಹಾಕೋತಾ ಹೋಗಬೇಕು. ಸೊ ಇಲ್ಲಿ ನಾವೇನು ಚೈನ್ ಸ್ಟಿಚ್ ಹಾಕ್ಕೊಂಡಿದ್ವಿ, ನಾನು ನನ್ನ ರಿಂಗ್ಗೆ ಅದು ಬೀಡ್ ಏನು ಹಾಕ್ಕೊಂಡಿನಲ್ಲ ಆ ರೌಂಡ್ ಬೀಡ್, ಆ ಬೀಡಿಗೆ ತಕ್ಕ ಹಂಗೆ ನಾನು ಇಲ್ಲಿ 7 ಚೈನ್ನ ಹಾಕ್ಕೊಂಡಿನಿ. ಅದು ಕರೆಕ್ಟಾಗಿ 7 ಚೈನ್ ಹಿಡಿತೈತಿ. ನೀವು ಯಾವ್ಯಾವ ಸೈಜಿಗೆ ತೊಗೊಂಡಿರ್ತೀರೋ ಅದ್ರಾಗ ಎಷ್ಟು ಹಿಡಿಸ್ತೈತೋ ಅಷ್ಟು ಡಬಲ್ ಕ್ರೋಶನ ಹಾಕೋಬೇಕಾಗ್ತೈತಿ. ಸೊ ಇಲ್ಲಿ ನಾನು ಟೋಟಲಾಗಿ 7 ಚೈನ್ ಸ್ಟಿಚ್ನ ಹಾಕ್ಕೊಂಡಿನಿ. ಅದಕ್ಕೆ ನಾನು ಒಂದು ಬೀಡ್ ಮತ್ತು ಒಂದು ಡಬಲ್ ಕ್ರೋಶ ಅನ್ನೋಂಗೆ ಹಾಕಕತ್ತೀನಿ. ಸೊ ಮತ್ತು ದಾರಾನ ಮ್ಯಾಗ್ ಮಾಡ್ಕೋಬೇಕು. ಮತ್ತು ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಹಿಂಗೆ 2ರಾಗ 1 ಮತ್ತು 2ರಾಗ 1. ಸೊ ಹಿಂಗೆ ಮಾಡ್ಕೋತಾ ಹೋಗ್ಬೇಕು. ಟೋಟಲ್ ನಾನಿಲ್ಲಿ ಈಗ ಸದ್ಯ 5 ಬೀಡ್ಸ್ನ ಹಾಕ್ಕೊಂಡೇನಿ. ಮತ್ತು ದಾರಾನ ಮ್ಯಾಗ್ ಮಾಡ್ಕೋಬೇಕು.
ಒಂದು ಬೀಡನ್ನ ಸೇರಿಸ್ಕೊಂಡು ಸೇಮ್ ಡಬಲ್ ಕ್ರೋಶನ ಮಾಡ್ಕೋಬೇಕು. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೂ ಶೇರ್ ಮಾಡಿರಿ. ಮತ್ತು ಬೇಸಿಕ್ ಸ್ಟಿಚಸ್ಗಳದ್ದು ವಿಡಿಯೋ ಆಲ್ರೆಡಿ ನನ್ನ ಚಾನಲ್ದಾಗ ಅಪ್ಲೋಡ್ ಮಾಡೀನಿ. ಸೊ ನಾನು ಡಿಸ್ಕ್ರಿಪ್ಷನ್ದಾಗ ಕೂಡ ವಿಡಿಯೋ ಲಿಂಕ್ನ ಕೊಡ್ತೀನಿ, ಹೋಗಿ ಚೆಕ್ ಮಾಡಿರಿ. ಸೊ ಹಿಂಗೆ ನೋಡಿರಿ, ನಾನು ಟೋಟಲಾಗಿ 1 2 3 4 5 6 ಟೋಟಲ್ 7 ಬೀಡನ್ನ ಹಾಕ್ಕೊಂಡೀನಿ. ನಾನು 7 ಬೀಡನ್ನ ಹಾಕಿ ಲಾಕ್ ಮಾಡ್ತೀನಿ. ಸೊ ಈಗ ಬೀಡನ್ನ ಹಾಕಿದ್ದು ಆದ್ಮ್ಯಾಗ ನಾನಿಲ್ಲಿ ಮತ್ತು ದಾರಾನ ಮ್ಯಾಗ್ ಮಾಡಿಕೊಂಡು ಅಲ್ಲಿಂದ ಸೆಕೆಂಡ್ ಬೀಡು, ಇವಾಗ ಫಸ್ಟ್ ಬೀಡ್ ನಾನು ಹಾಕಿ ಹೆಂಗೆ ಲಾಕ್ ಮಾಡಿಕೊಂಡು ವರ್ಕ್ ಮಾಡಿದ್ನಲ್ಲ ಕ್ರೋಶಾ ವರ್ಕು, ಹಂಗೆ ಸೇಮ್ ಪ್ರೋಸೆಸ್ಸು ಇರ್ತೈತಿ. ಸೊ ಫಸ್ಟ್ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಅದಾದ್ಮ್ಯಾಗ ಬಟ್ಟೆಗೆ ಲಾಕ್ ಮಾಡಿಕೊಂಡು ಅಲ್ಲಿಂದ ನಾನು ಚೈನ್ ಸ್ಟಿಚ್ನ ಹಾಕೋತಾ ಹೋಗ್ತೀನಿ. ಸೊ ಹಿಂಗೆ ಚೈನ್ ಸ್ಟಿಚ್ ಹಾಕಿದ ಆದ್ಮ್ಯಾಗ ಅಂದ್ರೆ ಬೀಡ್ ಲಾಕ್ನ ಬಟ್ಟೆಗೆ ಮಾಡಿದ್ದಾದ್ಮ್ಯಾಗ ನಾನಿಲ್ಲಿ ಮತ್ತು ಚೈನ್ ಸ್ಟಿಚ್ನ ಹಾಕೋತೀನಿ. ಟೋಟಲ್ 7 ಚೈನ್ ಸ್ಟಿಚ್ನ ಹಾಕ್ಕೊಂಡಿನಿ ನಾನು. ಈ ಎಷ್ಟು ಬೀಡ್ ಸುತ್ತ ಬರೋ ಹಂಗೆ ನಾನು ಚೈನ್ ಸ್ಟಿಚ್ ಹಾಕೋಬೇಕು. ಸೊ ಟೋಟಲ್ 7 ಚೈನ್ ಸ್ಟಿಚ್ನ ಹಾಕ್ಕೊಂಡು ಕರೆಕ್ಟಾಗಿ ಹಿಂಗೆ ನೋಡಬೇಕು. ಅದು ಕರೆಕ್ಟಾಗಿ ಬರ್ತೈತಪ್ಪ ಅಂತಂದಾಗ ನೀವು ಬೇಕಾದರೆ ಇನ್ನೂ ನಿಮ್ಮದು ಬೀಡ್ ಇನ್ನೂ ಸ್ವಲ್ಪ ದೊಡ್ಡದೈತಂದ್ರೆ ನೀವು ಇನ್ನೂ 2 ಎಕ್ಸ್ಟ್ರಾ ಹಾಕ್ಕೋಬೋದು. ಹಿಂಗೆ ಹಿಡಿದು ನೋಡ್ಬೇಕು ನೀವು. ನಾವೇನು ಬೀಡ್ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರೊಳಗೆ ಲಾಕ್ ಮಾಡ್ಕೋಬೇಕಾಗ್ತೈತಿ. ಹಿಂಗೆ ಲಾಕ್ ಮಾಡಿಕೊಂಡು ಸೊ ಬಟ್ಟೆನ ಹಿಂಗೆ ಸೀದಾ ಮಾಡಿಕೊಂಡು ಮತ್ತು ಒಂದು ಚೈನ್ ಸ್ಟಿಚ್ನ ಹಾಕ್ಕೊಂಡು ಸೊ ಈಗ ಮತ್ತೆ ದಾರಾನ ಮ್ಯಾಗ್ ಮಾಡ್ಕೋಬೇಕು, ಬೀಡನ್ನ ಹಾಕೋಬೇಕು. ಸೇಮ್ ಅಲ್ಲಿಂದ ಸೇಮ್ ಪ್ರೋಸೆಸ್ ಇರ್ತೈತಿ. ಸೊ ಸೀರೆ ಫುಲ್ಲು ಇದೇ ಪ್ರೋಸೆಸ್ ಇರ್ತೈತಿ. ನಿಮಗೆ ಬೇಕಂತಂದ್ರೆ ಕುಚ್ಚಿಗೆ ಕೂಡ ಗ್ಯಾಪ್ ಇಟ್ಕೋಬೋದು. ನನಗೆ ಸೀರೆ ಫುಲ್ಲು ಹಿಂಗೆ ಬಾರ್ಡ್ರ್ ವರ್ಕ್ ಮಾಡ್ಬೇಕಂತಂದು. ಸೊ ನೀವು ನೋಡಿರಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತಂದು ತಿಳಿಸ್ರಿ. ಸೇಮ್ ಹಿಂಗೆ ಒಂದು ಬೀಡು ಒಂದು ಡಬಲ್ ಕ್ರೋಶಾ ಅನ್ನೋಂಗೆ ಹಾಕೋತಾ ಹೋಗಬೇಕಾಗ್ತೈತಿ. ಸೊ ನಾನು ಆಲ್ರೆಡಿ ನನ್ನ ಚಾನಲ್ದಾಗ ಬೇಸಿಕ್ ಸ್ಟಿಚಸ್ಗಳದ್ದು ವೀಡಿಯೋ ಅಪ್ಲೋಡ್ ಮಾಡೀನಿ. ಪ್ಲೇಲಿಸ್ಟ್ದಾಗ ಕ್ಲಾಸ್ 1 2 3 ಅಂತೇಳಿ ನಾನು ಅಪ್ಲೋಡ್ ಮಾಡೀನಿ. ಸೊ ಹೋಗಿ ನೋಡಿರಿ. ಸೊ ಹಿಂಗೆ ನಾನು ಡಬಲ್ ಕ್ರೋಶನ ಹಾಕ್ಕೊಂಡೀನಿ, ಮತ್ತು ಒಂದು ಬೀಡನ್ನ ಹಾಕ್ಕೊಂಡು ಮತ್ತು ಡಬಲ್ ಕ್ರೋಶನ ಹಾಕ್ಕೋಬೇಕು. ಟೋಟಲಾಗಿ ಇಲ್ಲಿ ಆವಾಗಲೇ ಸ್ವಲ್ಪ ಕೌಂಟಿಂಗ್ ಮಿಸ್ಟೇಕ್ ಆಗೈತಿ. ಸೊ ಟೋಟಲಾಗಿ ಇಲ್ಲಿ ನಾನು 8 ಬೀಡ್ಸ್ ಮತ್ತು 8 ಡಬಲ್ ಕ್ರೋಶನ ಹಾಕ್ಕೊಂಡೀನಿ. ಸೊ ಹಿಂಗೆ ಕಾಣಕತ್ತೈತಿ. ನಾನು ತೊಗೊಂಡಿರೋ ಬೀಡ್ಸಿಗೆ 8 ಬೀಡ್ಸು ಮತ್ತು 8 ಡಬಲ್ ಕ್ರೋಶಾ ಹಿಡ್ದೈತಿ. ಸೊ ನೀವು ಯಾವ ಸೈಜ್ ತೊಗೊಂಡಿರ್ತೀರೋ ಅದ್ರ ಮ್ಯಾಗ ಡಿಪೆಂಡ್ ಆಗಿರ್ತೈತಿ. ಸೊ ಈ ಒಂದು ಡಿಸೈನು ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತಂದು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೂ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಗೆ ಈ ಡಿಸೈನ್ ಹೆಂಗೆ ಅನಿಸ್ತು ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ. ಇದೇ ರೀತಿ ಹೊಸ ವೀಡಿಯೋಸ್ಗಳು ನಾನು ಅಪ್ಲೋಡ್ ಮಾಡ್ತಾಯಿರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊರಿ. ಮುಂದಿನ ವೀಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಎಲ್ರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್.